ದೇವಸ್ಥಾನದ ವಿಚಾರ ಅಂತ ನನ್ನ ಹತ್ರ ಯಾವ ಮುಚ್ಚುಮರೆನೂ ಮಾಡಬೇಡ. ಸತ್ಯ ಹೀಗೆಲ್ಲ ಆಡ್ತಾ ಇದ್ದಾರೆ ಅಂದರೆ ಅದ್ರ ಹಿಂದೆ ನನ್ನ ಗಂಡನ ಕುಮ್ಮಕ್ಕೂ ಇದ್ದೇ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಯಾಕೆ ಅವರಕ್ಕ? ಅವ್ರಿಗಿದ್ರಿಂದ ಏನು ಸುಖ ಸಿಗುತ್ತೆ? ತಮಗೆ ಸುಖ ಇಲ್ಲ, ತನ್ನ ಸುತ್ತ ಇರೋರಿಗೆ ಯಾಕೆ ಅಂತ. ಗಂಡ ಹೆಂಡತಿರಲ್ಲಿ ವೈಮನಸ್ಯ ಬರಬಾರ್ದು ಸಾವಿತ್ರಿ. ಅದರಲ್ಲೂ ನೀನೀಗ ಬಸ್ರಿ, ದಿನಕ್ಕೊಂಥರ ಬದಲಾವಣೆ ಆಗ್ತಿರುತ್ತೆ ದೇಹದಲ್ಲಿ. ಆದರೂ ನನಗೇನೇ ಆದರೂ ಸತ್ಯಂಗೆ ನೋವಾಗೋ ಥರ ನಾನು ಯಾವತ್ತೂ ನಡ್ಕೊಂಡಿಲ್ಲ ಗೌರಕ್ಕ. ಸಣ್ಣ ಮಾತು ಸಿಟ್ಟು ಮಾಡ್ಕೊಂಡು ಹೊರಟೆ ಹೋದ್ರು. ಹೋಗ್ತಾರೆ ಸಾವಿತ್ರಿ, ಅವ್ರು ಹಾಗೇನೆ. ಗಂಡಸರಿಗೆ ಮಾತಾಡಿ ಗೆಲ್ಲೋಕ್ ಬರಲ್ಲ, ಮಾತಾಡಿ ಸಮಾಧಾನ ಮಾಡೋಕ್ಕೂ ಬರಲ್ಲ. ನಾಲ್ಗೆಗಿಂತ ಕೈ ಮುಂದು ಅವರಿಗೆ. ಸದ್ಯ ನಿನ್ ಗಂಡ ಆ ಮಟ್ಟಕ್ಕೆ ಇಳ್ದಿಲ್ಲ ನೋಡು, ಇಳಿಯೋದು ಬೇಡ. ಅದು ಮಾಡ್ಬಿಟ್ರು ಗೌರಕ್ಕ, ಹೊಡಿಲಿಲ್ಲ ಅಷ್ಟೆ. ನನ್ ಗಂಡ ಹೀಗಿರ್ಲಿಲ್ಲ ಗೌರಕ್ಕ. ಗೊತ್ತು, ಗಂಡಂಗೆ ಹೆಂಡತಿ ಬೇಕಾದವಳು ಅಂತ ಇರಬೇಕು ಸಾವಿತ್ರಿ. ಅವ್ರಿಗೆ ಹೆಂಡತಿ ಅಗತ್ಯ ಬೇಡವಾದಷ್ಟು ಅಸಡ್ಡೇನೆ. ಅದಕ್ಕೆ ನಮ್ಮ ಮೇಲೆ ಅವಲಂಬಿತರಾಗಿ ಇಟ್ಕೋಬೇಕು. ಹೀಗೆ ನನ್ನೇ ನೋಡು, ನನ್ನಂತ ನತದೃಷ್ಟೇನೆ ಸಂಸಾರನ ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ. ಮದ್ವೆನೇ ಆಗ್ತಿರ್ಲಿಲ್ಲ ನನಗೆ. ಅದಕ್ಕೋಸ್ಕರ ನಮ್ಮಪ್ಪ ಪ್ರಾಣನೇ ಬಿಟ್ಟ. ಹೌದು ಸಾವಿತ್ರಿ, ಇದೇ ತೋಟದ ಮನೆಯಲ್ಲಿ ಗೌಡರ ಶೃಂಗಾರ ಲೀಲೆಗಳು ನಡೆಯೋ ಜಾಗ. ಅದೆಷ್ಟು ಹೆಣ್ಣು ಮಕ್ಕಳು ಹೆಜ್ಜೆ ಸಾವ್ದಿದ್ಯೋ ಇಲ್ಲಿ. ಅವರಲ್ಲಿ ನಾನು ಒಬ್ಳು. ಮಗಳು ಮದುವೆ ಆಗ್ದಿರನ್ನೇ ಬಸರಿ ಆದ್ಲು ಅಂತ ದೊಡ್ಡ ಆಘಾತ ಅಪ್ಪಯ್ಯಂಗೆ. ಗೌಡ್ರು ಕಾಲು ಹಿಡ್ಕೊಂಡು ಮದುವೆ ಆಗಿ ಅಂತ. ಆದ್ರೂ ಗೌಡ್ರ ಮನ್ಸು ಕರಲಿಲ್ಲ. ಚೀಟಿ ಬರ್ಬಿಟ್ಟು ಪಂಚಾಯತಿ ಅರಳಿ ಕಟ್ಟೆಗೆ ಅಪ್ಪಯ್ಯ ನೇಣಾಕೊಂಡ್ಬಿಟ್ರು. ಅಮ್ಮಾಜಿಗೆ ಅವಮಾನ ಆಗತ್ತೆ ಅಂತ ಮದುವೆ ಮಾಡಿಸಿದ್ರು. ಬೇಡದ ಹೆಂಡತಿ ಅದೇ ನಾನು, ಬೇಡದ ಮಗ ಹುಟ್ಟದ. ಒಂದೇ ಸರ್ತಿನೂ ನನ್ನ ಮಗ ಅಂತ ಕರೆದಿಲ್ಲ ಗೌಡ್ರು ಅವನ್ನ. ಇಷ್ಟು ಸಲ ಪಶ್ಚಾತ್ತಾಪ ಪಟ್ಟಿದ್ದೀನಿ ಗೊತ್ತಾ? ಸಮಾಧಾನ ಮಾಡ್ಕೊಳ್ಳಿ ಗೌರಕ್ಕ, ನಮ್ ನೋವೇ ದೊಡ್ಡದು ಅನ್ಕೊಂಡಿರ್ತೀವಿ. ಬೇರೆಯವ್ರ ದುಃಖ ಕೇಳಿದಾಗ ನಮ್ದು ಅವ್ರ ಮುಂದೆ ಏನೇನು ಅಲ್ಲ ಅನ್ಸುತ್ತೆ. ಅದಕ್ಕೆ ಹೇಳಿದ್ದು ಸಾವಿತ್ರಿ, ಯಾವುದೇ ಕಾರಣಕ್ಕೂ ನಿನ್ನ ಸತ್ಯನ ವಿಷಯ ದೊಡ್ಡದಾಗಿ ಬಿಡ್ಬೇಡ. ಇಲ್ಲಿ ಸೋಲು ಗೆಲುವು ದೊಡ್ಡದಲ್ಲ, ಸಂಬಂಧ ಉಳಿಯೋದು ದೊಡ್ಡದು. ಸತ್ಯ ಬಂದ್ಮೇಲೆ ಇದೇ ವಿಷಯ ತಿಳಿ ಹೇಳು. ಅರ್ಥರ ಗೌರಕ್ಕ. ಹುಚ್ಚಿ, ಸತ್ಯ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ. ತಾಳಿ ಕಟ್ಟಿರೋದು ಅನ್ನೋದೊಂದು ಬಿಟ್ರೆ ಬೇರೆ ಯಾವ ವಿಚಾರದಲ್ಲೂ ಹೆಂಡತಿ ಆಗ್ದಿರೋ ನನ್ನನ್ನೇ ನನ್ನ ಗಂಡ ಬಿಟ್ಟು ಎಲ್ಲೂ ಹೋಗಿಲ್ಲ. ಇನ್ ಸತ್ಯ ಎಲ್ಲಿ ಹೋಗ್ತಾರೆ ಹೇಳು? ಬಂದೇ ಬರ್ತಾರೆ. ಸತ್ಯ ಬರೋ ತನಕ ನೀವು ಇಲ್ಲಿರ್ತೀರ ಗೌರಕ್ಕ? ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಸಾವಿತ್ರಿ. ಆದ್ರೆ ಸತ್ಯ ಬಂದ್ಮೇಲೆ ನಾನು ಹೇಳಿದನ್ ಮಾಡೋದು ಮಾತ್ರ ಮರಿಬೇಡ.
ನಾನು ಇಲ್ಲಿದ್ದೀನಿ ಕಾಂಚನ. ಅತ್ತೆ ಇನ್ನು ತಿಂಡಿ ರೆಡಿ ಮಾಡಿಲ್ವಾ? ಇಲ್ಲ. ಯಾಕತ್ತೆ? ಆಫೀಸಿಗೆ ಹೊರಡೋ ಟೈಮ್ ಆಯ್ತು. ಸುಶೀಲು ಬೆಳಗ್ಗೆನೆ ತಿಂಡಿ ತಿನ್ನಲ್ಲ, ಕ್ಯಾರೆಟ್ ಜ್ಯೂಸ್ ಮಾಡ್ಕೊಟ್ಟೆ, ಸಾಕು ಅಂದ್ರು. ಮತ್ ನಂಗೆ ನಿನ್ಗೆಂತ ಅರ್ಜೆಂಟು? ನಾನು ನೀನು ಆಮೇಲೆ ಮಾಡ್ಕೊಂಡು ತಿಂದ್ರಾಯ್ತು ಬಿಡು. ಯಾಕತ್ತೆ ಹೀಗ್ ಮಾತಾಡ್ತಾ ಇದ್ದೀರಾ? ನಾನು ಆಫೀಸ್ಗೆ ಹೋಗ್ಬೇಕಲ್ಲ. ಬೇಡ ಬೇಡ ಹಾಗಂದ್ರೆ ಏನತ್ತೆ? ಹಾಗಂದ್ರೆ ನೀನ್ ಆಫೀಸ್ಗೆ ಹೋಗೋದು ಬೇಡ ಅಂತ. ಯಾರು ಹೇಳಿದ್ದು? ಯಾರ್ಯಾಕೆ ಹೇಳ್ಬೇಕು? ನಾನೇ ಹೇಳ್ತಾ ಇದ್ದೀನಿ, ನೀನ್ ಆಫೀಸ್ಗೆ ಹೋಗೋದು ಬೇಡ. ಆದ್ರೆ ಕಂಪ್ನಿ ಸಿಇಒ ಮಾವ ಅವರೇ ಹೇಳಿದ್ದಾರೆ. ಐ ಆಮ್ ಸ್ಟಿಲ್ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಷ್ಟೇ ಯಾಕೆ, ನಾನು ನಿಮ್ಮ ಅತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಇವತ್ತಿಂದ ಆಫೀಸ್ಗೆ ಹೋಗೋದು ಬೇಡ. ಯಾಕೆ? ಯಾಕಂದ್ರೆ ನಿನ್ ಅಗತ್ಯ ಅವಶ್ಯಕತೆ ಆಫೀಸ್ಗಿಂತ ಹೆಚ್ಚಾಗಿ ಮನೆಯಲ್ಲೇ ಜಾಸ್ತಿ ಇದೆ, ಅದಕ್ಕೆ. ಮತ್ತೆ ನಿನ್ನೆ ನೀವೇ ಹೇಳ್ತಾ ಇದ್ರಿ ಮನೆ ಕೆಲಸ ಮಾಡಕ್ ಆಗದೇ ಇರೋಷ್ಟು ವಯಸ್ಸಾಗಿಲ್ಲ ಹಾಗೆ ಹೀಗೆ ಅಂತ. ಹೌದು ಹೇಳ್ದೆ, ಆದ್ರೆ ಈಗ ಹೇಳ್ತಾ ಇದ್ದೀನಿ, ನೀನ್ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರು. ನನಗ್ ಗೊತ್ತು ಇದ್ ಯಾರ್ ಕುಮ್ಮಕ್ಕು ಅಂತ. ಯಾರು ಯಾಕೆ ಕುಮ್ಮಕ್ ಹೋಗ್ತಿರೋದು? ಅದೆಲ್ಲ ಯಾಕೀಗ? ನಾನು ಹೇಳಲ್ಲ. ನಾವ್ ಹೇಳಿದ್ರು ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಬೇಡ ಬಿಡಿ. ಕಾಂಚನ ಹೊರಡೋಣವಾ? ಸರಿ ಮಾವ. ಸುಶೀಲ್, ಕಾಂಚನ ಆಫೀಸಿಗೆ ಬರಲ್ಲ. ಓಕೆ, ನೋ ಪ್ರಾಬ್ಲಮ್. ಬೇರೆ ಕೆಲಸ ಇದೆ, ಐ ವಿಲ್ ಮ್ಯಾನೇಜ್ ಟುಡೇ. ಇವತ್ತಷ್ಟೇ ಅಲ್ಲ, ಇನ್ಮೇಲೆ ಯಾವತ್ತೂ ಬರಲ್ಲ ಅವಳು. ಯಾಕೆ ವೈಶಾಲಿ? ಕೇಳಿ ಮಾವ, ನನ್ಗಂತೂ ಉತ್ತರ ಕೊಡ್ತಿಲ್ಲ ಅತ್ತೆ. ಇದ್ರ ಬಗ್ಗೆನೇ ಮಾತಾಡ್ತಿದ್ಯಾ? ವೈಶಾಲಿ, ಕಾಂಚನ ಆಫೀಸಿಗೆ ಬಂದ್ರೆ ನನಗೂ ಹೆಲ್ಪ್ ಆಗುತ್ತೆ. ಅವಳು ಮನೇಲಿ ಕೂತು ಏನ್ ಮಾಡ್ಬೇಕು? ಅಲ್ಲದೆ ಜವಾಬ್ದಾರಿ ಹುದ್ದೆಯಲ್ಲಿ ಮನೆಯವರೇ ಇದ್ರೆ ಒಳ್ಳೇದಲ್ವಾ ಕಂಪನಿಗೆ? ಯಾಕೆ ಇಷ್ಟು ವರ್ಷದಿಂದ ಇವಳೇ ಬಂದು ನೋಡ್ಕೊಳ್ತಾ ಇದ್ಲ ಕಂಪನಿನ? ಅವಳಿಲ್ದೆ ನಡೀತಾ ಇರ್ಲಿಲ್ವೇನೋ? ಯಾಕೆ ಹೋಗ್ಬಾರ್ದು ಅಂತ ಮಾತ್ರ ಹೇಳ್ತಿಲ್ಲ ಅತ್ತೆ. ಹೇಳಲೇಬೇಕಾ? ಹೇಳ ಕಾಂಚನ? ಬೇಡ, ನನಗೆಲ್ಲ ಗೊತ್ತು. ಸಾವಿತ್ರಿ ಅಕ್ಕ ಫೋನ್ ಮಾಡಿರ್ತಾರೆ. ದಯವಿಟ್ಟು ಕಾಂಚನ ಪ್ಲೀಸ್, ಸಾವಿತ್ರಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವಳ ಅಂಥವಳಲ್ಲ. ಕೇಳಿಸ್ಕೊಂಡ್ಯಾ? ಈ ಮಾತನ್ನ ಹೇಳಿದ್ದು ನಾನಲ್ಲ, ನಿಮ್ಮ ಮಾವ. ಯಾಕೆ ಇತ್ತೀಚೆಗೆ ಸಾವಿತ್ರಿ ಬಗ್ಗೆ ಏನೇನೋ ಮಾತಾಡ್ತಾ ಇದ್ಯಾ ನೀನು? ಊರ್ಗಿತ್ತಿ ಮತ್ಸರ ತೋರಿಸ್ಲೇಬೇಕಾ? ನನಗೆ ಯಾವ ಮತ್ಸರನೂ ಇಲ್ಲ. ಅದೆಲ್ಲ ಇರೋದು ಸಾವಿತ್ರಿ ಅಕ್ಕನಿಗೆ. ಹಾಗೊಂದ್ ವೇಳೆ ಸಾವಿತ್ರಿಗೆ ಅದೆಲ್ಲ ಇದ್ದಿದ್ರೆ ಅವಳು ಎಲ್ಲಾನು ನಿನ್ ಮಾಡಿದ್ರೆ ಹಾಕಿ ಹೋಗ್ತಾ ಇರ್ಲಿಲ್ಲ. ಏನ್ ಹಾಕೋಗಿದನತ್ತೆ? ಮನೆ ಕೆಲಸ ಮಾಡೋದು, ಅಡ್ಗೆ ಕೆಲಸ ಮಾಡೋದು, ಲಾಂಡ್ರಿ, ವಾಟರ್ ಬಿಲ್ ಕಟ್ಟೋದು, ಲೈಟ್ ಬಿಲ್ ಕಟ್ಟೋದು, ಇದಾ? ಯಾಕೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋದಕ್ಕೆ ನಿನ್ಗೆ ಅವಮಾನ ಅನ್ಸತ್ತಾ? ಇದೆಲ್ಲ ಜವಾಬ್ದಾರಿಗಳು, ಮನೆನ ನೋಡ್ಕೊಳ್ಳೋರ್ ಜವಾಬ್ದಾರಿಗಳು. ಲಾಕರ್ ಕೀನ ಇಟ್ಕೊಂಡು ಮೆರಿಬೇಕು ಅಂತ ಆಸೆ ಪಡೋರು ಇಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋದಕ್ಕೆ ಮೊದಲು ತಯಾರಾಗಿರ್ಬೇಕು. ಯಾಕೆ ನೀವಿಬ್ರು ವಾದ ಮಾಡ್ತಾ ಇದ್ರೆ? ಏನಾಯ್ತು? ಏನ್ ವಿಷಯ ಅಂತ ನೀವೇ ಕೇಳ್ರಿ. ಪ್ರತಾಪು ಆಫೀಸಿಗೆ ಬರಕ್ ಆಗದೆ ಇರೋಷ್ಟು ಹುಷಾರಿಲ್ಲ ಅಂತ ಹೇಳಿದ್ಲಲ್ಲ, ಅದು ನಿಜನ ಅಂತ ಕೇಳಿ ಅವಳನ್ನ. ಪ್ರತಾಪ್ ಎಲ್ಲಿ ಅಂತ ನಾನ್ ಕೇಳಿದಕ್ಕೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಯಾವ್ದೋ ಕೆಲ್ಸಕ್ಕೋಸ್ಕರ ಮ್ಯಾರೇಜ್ ಸರ್ಟಿಫಿಕೇಟ್ ತರಬೇಕು, ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ನಿಜನ ಅಂತ ಕೇಳಿ. ಹೋ, ಮಗನ ಹತ್ರ ವಿಚಾರಣೆ ಮಾಡಿದ್ರಾ? ಸೊಸೆ ಬಗ್ಗೆ ಅನುಮಾನ ನಿಮ್ಗೆ ಅಲ್ವಾ? ಹೌದು, ಒಬ್ರೊಬ್ರ ಹತ್ರ ಒಂದೊಂದರ ಹೇಳಿದ್ರೆ ಅನುಮಾನ ಬರೋದಿಲ್ವಾ? ಅದಕ್ಕೆ ವಿಚಾರಿಸ್ದೆ. ಮಾವ ಆಫೀಸಿಗೆ ಬರೋದ್ ಬೇಡ ಅಂತ ಹೇಳಿದ್ದಾರೆ ಅಂತ ಪ್ರತಾಪನ ಹತ್ರ ಹೋಗಿ ಹೇಳಿದ್ಯಾ? ಯಾವ್ದೋ ಡಾಕ್ಯುಮೆಂಟಿಗೆ ಅರ್ಜೆಂಟ್ ಆಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಅಂತ ಪ್ರತಾಪನ ಹತ್ರ ಸುಳ್ಳು ಹೇಳಿದ್ಯಾ? ಈಗ ಹೇಳು, ಆಫೀಸಿಗೆ ಹೋಗೋ ಹಾಗೆ ಮಾಡ್ಕೊಳ್ಳೋದಕ್ಕೆ ನಮ್ಮೆಲ್ರಿಗೂ ಇಷ್ಟೊಂದು ಸುಳ್ಳು ಹೇಳೋ ಅಗತ್ಯ ಇತ್ತಾ? ಇಲ್ಲದ್ರೆ ನೀವು ಆಫೀಸಿಗೆ ಹೋಗಿ ಬಿಡ್ತಾ ಇದ್ರಾ? ಅದಕ್ಕೆ ಇಷ್ಟು ಷಡ್ಯಂತ್ರ ಮಾಡ್ಬೇಕಿತ್ತ ಕಾಂಚನ? ಅಷ್ಟೇ ಅಲ್ಲ ಸುಶೀಲ್, ಇವಳ ಮನ್ಸಿನಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಕೇಳಿ. ಎಲ್ಲದ್ರ ಮೇಲೂ ನಿಧಾನಕ್ಕೆ ಕಂಟ್ರೋಲ್ ತಗೊಳ್ಬೇಕು ಅಂತಿದ್ದಾಳೆ. ಮನೆ, ಆಫೀಸು ಎಲ್ಲ. ಕಂಟ್ರೋಲ್ ಏನ್ ಬಂತು ವೈಶಾಲಿ? ಜವಾಬ್ದಾರಿ ಅದು. ಹೇಳಿ ಮಾವ. ಹಾಗೆ ಯೋಚನೆ ಮಾಡೋಳು ಬರೀ ಸಾವಿತ್ರಿ ಮಾತ್ರ, ಇವಳಲ್ಲ, ತಿಳ್ಕೊಳ್ಳಿ. ನೋಡ್ ಕಾಂಚನ, ಇನ್ ಮುಂದೆ ಸಾವಿತ್ರಿ ತರ ಆರಾಮಾಗಿ ಮನೆಯಲ್ಲಿದ್ದು ಎಲ್ಲ ವಿಷಯಗಳನ್ನು ನೋಡ್ಕೊ, ಗೊತ್ತಾಯ್ತಾ? ಸಾವಿತ್ರಿ ತರ ನೆನ್ಪಿರ್ಲಿ. ಸತ್ಯಣ್ಣ, 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 ಏನ್ ಮಾಡ್ತಾ ಇದ್ದೀರಾ ಇಲ್ಲಿ?
ಸೂರ್ಯೋದಯ ನೋಡ್ತಾ ಇವನಿ. ಜೋಕು. ನೀನಾಕ್ ಬಂದ ಇಲ್ಲಿ? ರೈಟ್ ಹೇಳು. ಅಷ್ಟೊತ್ತಿಂದ ಹುಡ್ಕಾಡಿದ್ದೀನಿ, ಇವಾಗ ಸಿಕ್ಕಿದ್ದೀರಾ? ಬಿಟ್ಟೋಗ್ಬಿಡ್ಲಾ? ಯಾಕೆ ಹುಡ್ಕಾಡ್ದೆ? ಬಿಟ್ಟೋಗಲ್ಲ ಅಂದ್ರೆ ಎತ್ತಕೊಂಡೋಯ್ತೀಯಾ? ಹಠ ಮಾಡಿದ್ರೆ ಎತ್ತಾಕೊಂಡು ಹೋಗೋದೆ. ಹೆಂಗೈತೆ ಮೈಗೆ? ನೀನು ಗೌಡನ್ ಮಗ ಇರ್ಬೋದು, ಅದು ಈ ಊರಿಗೆ, ನನಗಲ್ಲ. ಹೌದು ಸತ್ಯಣ್ಣ, ನಾನು ಗೌಡನ ಮಗ ಅನ್ನೋದು ಈ ಊರಿಗೆ, ಈ ಕಾಡ್ಗೆ, ಈ ಗಿಡ ಮರಗಳಿಗೆ. ನಮ್ಮ ಅಪ್ಪನ್ಗೆ ನನ್ನ ಮಗ ಅಲ್ಲ ಅಂದಮೇಲೆ ನಿಮ್ಗೆಲ್ಲ ಯಾವ ಲೆಕ್ಕ ಬಿಡಿ. ಕತೆ ಹೇಳ್ಬೇಡ, ಹೋಗ್ತಾ ಇರ. ಸತ್ಯಣ್ಣ, ಅಲ್ಲಿ ನೀವು ಬರ್ದೆ ಸಾವಿತ್ರಕ್ಕ ಗೋಳಾಡ್ತಾ ಇದ್ದಾಳೆ ಸತ್ಯಣ್ಣ. ಯಾಕೆ? ಹೇಳ್ದಂಗೆ ಕೇಳ್ಕೊಂಡು ಬಿದ್ದು ಸಿಗಲ್ವಲ್ಲ, ಅದಕ್ಕೆ. ನೀವು ಹಿಂಗೆ ಅಂದ್ರೆ ಹೆಂಗೆ ಸತ್ಯಣ್ಣ? ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಯಾವಾಗ ಹೇಳಿದ್ದು ಒಂದ್ ಮಾತು ಬಂತು ಅಂತ? ಅದಕ್ಕೆ ತಾನೇ ನೀವು ಮನೆ ಬಿಟ್ಟು ಬಂದಿದ್ದು. ನನ್ ಸಾವಿತ್ರಕ್ಕ ಎಲ್ಲ ಹೇಳಿದ್ರು. ಈ ಊರ್ನಾಗೆ ಪಂಚಾಯತಿ ಸೇರ್ಸೋಣ. ಹುಟ್ಲಿಲ್ಲ, ಬೆಳಿಲಿಲ್ಲ, ಇಂಥ ಬಚ್ಚಗಳಿಗೆಲ್ಲ ಹೇಳ್ಕೊಂತಿರ್ತಾವೆ. ನನ್ಗೇನಾದ್ರೂ ಹೇಳಿ ಸತ್ಯಣ್ಣ, ಆದ್ರೆ ಸಾವಿತ್ರಕ್ಕ ಮಾತ್ರ. ಹೌದು, ಅವಳು ದೇವತೆ, ತ್ಯಾಗಮಯಿ, ಕರುಣಾಮಯಿ, ನಾನು ಲೋಫರು, ಲಫಂಗ. ಹಾಗನ್ನ ಒಳ್ಳೆ ಶಿವ ಪಾರ್ವತಿ ಇದ್ದಂಗಿದ್ದೀರಾ. ಒಂದ್ ಮಾತ್ಗೋಸ್ಕರ ಸಂಸಾರ ಯಾಕೆ ಹಾಳು ಮಾಡ್ಕೋತೀರಾ ಅಂತ ಕೇಳ್ತಾ ಇದ್ದೀನಿ ಸತ್ಯಣ್ಣ. ಹಲ್ಲು ದುರ್ಸ್ತೀನೀಗ, ಸುಮ್ಮನೆ ಹೋಗ್ತಾರೆ ಇಲ್ಲಿಂದ. ಆಯ್ತು, ಹಾಗೆ ಮಾಡಿವ್ರಂತೆ. ನಡೀರಿ ಮನೆಗೆ. ಬರಲ್ಲ ಸತ್ಯಣ್ಣ, ನಾನ್ ಕೂತ್ಕೊಂಡು ಮಾತಾಡ್ತೀನಿ ಸತ್ಯಣ್ಣ. ನಡೀರಿ ಮನೆಗೆ ಹೋಗೋಣ. ನಿನಗೆ ಹೇಳಿ ಏನು ಪ್ರಯತ್ನ ಇಲ್ಲ, ಮಾಡ್ತಿದ್ದ. ಸತ್ಯಣ್ಣ, ಸಂಸ್ಥಾನದ ಆಡಳಿತ ನೋಡ್ಕೊಳ್ಳೋದು ಸಮಸ್ಯೆ ಆದ್ರೆ ಹೇಳಿ, ಅದಕ್ಕೆ ಬೇರೆ ಯಾರನ್ನಾದ್ರೂ ನೇಮಿಸ್ತೀವಿ, ಇಲ್ಲ ನಾವೇ ಅದನ್ನ ನಿರ್ವಹಿಸ್ತೀವಿ. ಏನಾಯ್ತೀಗ? ಇನ್ನು ಏನಾಗ್ಬೇಕು? ವಿದ್ಯಾಸಂಸ್ಥೆಯ ವೈಜ್ಞಾನಿಕ ಕೊಠಡಿ ಕಟ್ಟೋದಕ್ಕೆ 15 ಲಕ್ಷ ಆಗುತ್ತೆ ಅಂತ ಹೇಳಿದ್ರು ಕಾಂಟ್ರಾಕ್ಟ್ರು. ಸಂಸ್ಥೆಯ ವತಿಯಿಂದ 10 ಲಕ್ಷದ ಚೆಕ್ ಅನ್ನ ಕೊಟ್ಟಿದ್ವಿ, ಅದು ಬೌನ್ಸ್ ಆಗಿದ್ಯಂತೆ. ಹೌದು, ಖಾತೆಯಲ್ಲಿ ಸಾಕಷ್ಟು ಹಣ ಇರಲಿಲ್ಲ. ಹಣ ಇಲ್ಲ ಅನ್ನೋ ವಿಷಯ ಹೇಳಿದಿದ್ರೆ ಅಷ್ಟು ದೊಡ್ಡ ಮೊತ್ತದ ಚೆಕ್ ಅನ್ನ ಕೊಡ್ತಾ ಇರ್ಲಿಲ್ಲ ಅಲ್ವಾ? ಕೊಡೋಕ್ ಮುಂಚೆ ನಮ್ಮನ್ನೊಂದು ಮಾತು ಕೇಳ್ಬೇಕಲ್ವಾ? ಓಹೋ, ತಮ್ಮ ಆಜ್ಞಾನುಸಾರ ನಾವು ಬದುಕ್ಬೇಕೇನು? ದಯವಿಟ್ಟು ತಪ್ಪಾಗಿ ಭಾವಿಸ್ತೀನಿ. ಲೌಕಿಕ ವ್ಯವಹಾರಗಳು ತಮ್ಗೆ ಅರ್ಥ ಆಗಲ್ಲ, ಅದ್ರಲ್ಲಿ ಶಾಮೀಲಾಗ್ಬೇಡಿ. ಅರ್ಥ ಆಗಲ್ಲ ಅಂತ ಹೀಗೆ ದೂರ ಇರಿಸಿ ತಲೆ ತಗ್ಸೋ ಹಾಗೆ ಮಾಡಬೇಡಿ. ಯಾರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ವಿ? ಚೆಕ್ ಬೌನ್ಸ್ ಆಗಿದ್ದಕ್ಕೆ ಕಂಡಕ್ಟರ್ ಸಿದ್ದಪ್ಪ ಏನಂದ ಗೊತ್ತಾ? ಹಣ ಕಡಿಮೆ ಇದ್ರೆ ಪರವಾಗಿಲ್ಲ ಅಮ್ಮಾಜಿ, ನಾನೇ ಕೈಯಿಂದ ಹಣ ಹಾಕಿ ಕೆಲಸ ಶುರು ಮಾಡ್ತಿದ್ದೆ ಅಂದ. ಮಾಡು ಅನ್ಬೇಕಿತ್ತು. ಅವಮಾನ ಅಲ್ವಾ? ಅವಮಾನ ಏನಿದೆ ಇದರಲ್ಲಿ? ಇವತ್ತು ಆ ಸಿದ್ದಪ್ಪ 4 ಕಾಸು ನೋಡಿದಾನೆ ಅಂದ್ರೆ ಅದು ಸಂಸ್ಥಾನದ ವತಿಯಿಂದ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಶುರು ಮಾಡು ಅನ್ಬೇಕು. ನಿಧಾನವಾಗಿ ಕೊಟ್ಟಿದ್ರೆ ಆಗಿರೋದು. ನಿಧಾನವಾಗಿ ಮಾತುಗಳು ಶುರು ಆಗಿರೋದು. ಸಂಸ್ಥೆಯ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ. ಇಲ್ಲ ಹಣ. ಇಲ್ಲ ಅಂದ್ರೆ ಏನರ್ಥ? ಇಲ್ಲ ಅಂತ ಅರ್ಥ. ಏನ್ ಹೇಳ್ತಾ ಇದ್ದೀರಾ? ಹೌದು ಅಮ್ಮಾಜಿ, ಸಂಸ್ಥಾನದಲ್ಲಿ ಹಣ ಇಲ್ಲ. ಯಾಕಿಲ್ಲ? ಯಾಕೆ ಅಂದ್ರೆ 28 ಜನಪ್ರಿಯ ಕಾರ್ಯಕ್ರಮಗಳು, ಯೋಜನೆಗಳು ತಮ್ಮದು. ವಿಧವಾ ವಿವಾಹ, ತೌರು ಮನೆ ಮುಯ್ಯಿ ಅಂತ 2 ಎಳೆ ಸರ, 4 ಎಕರೆ ಜಮೀನು, ಅಂಗವಿಕಲರಿಗೆ ಗಾಲಿ ಕುರ್ಚಿ, ಕಿವುಡ್ರಿಗೆ ಕಿವುಡ್ ಮಿಷಿನ್, ವರ್ಷಕ್ಕೊಂದ್ಸಲ ಸಿಬ್ಬಂದಿ ವರ್ಗಕ್ಕೆ ವೇತನೆಯಲ್ಲಿ ಬಡ್ತಿ, ತಾಯಿ ದುರ್ಗಮ್ಮನಿಗೆ ವಜ್ರದ ಕಿರೀಟ. ಎಲ್ಲಿಂದ ಬರ್ಬೇಕು ದುಡ್ಡು? ನಾವು ಬರೀ ಖರ್ಚನಷ್ಟೇ ಮಾಡ್ತಾ ಇದೀವ, ಸಂಸ್ಥೆಗೆ ನಮ್ಮಿಂದ ಆದಾಯನೇ ಇಲ್ವಾ? ಇದೆ, ಆದ್ರೆ 3 ವರ್ಷದಿಂದ ಅದು ಕಡಿಮೆ ಆಗ್ತಿದೆ. ಯಾಕೆ ಅಂದ್ರೆ ಅಮ್ಮಾಜಿ ಅವ್ರ ಪ್ರವಚನ ಕೇಳೋಕೆ 10 ರಿಂದ 15 ಸಾವಿರ ಜನ ಸೇರ್ತಿದ್ರು. ಪ್ರತಿ ಹುಣ್ಣಿಮೆಗೆ ಪ್ರವಚನ ನಡೆಯೋದು. ಹಾಗೆ ಪ್ರವಚನ ಕೇಳೋಕ್ ಬಂದ ಜನ ಯಥೇಚ್ಛವಾಗಿ ದೇಣಿಗೆ ಕೊಡ್ತಿದ್ರು. ಕೊಟ್ಟ ದೇಣಿಗೆಯಲ್ಲಿ ಅಮ್ಮಾಜಿಯವರು ಪ್ರತಿ ತಿಂಗಳು ಪಾದ ಪೂಜೆ, ಲೋಕ ಕಲ್ಯಾಣ ಹೋಮ, ಶಾಂತಿ ಹೋಮ ಅಂತ ನಡೆಸ್ತಿದ್ರಿ. ದೇಣಿಗೆನು ಪ್ರವಾಹವಾಗಿ ಹರಿಯೋದು. ಆದ್ರೆ ಇತ್ತೀಚೆಗೆ ತಮ್ಮ ಪ್ರವಚನ ಕೇಳೋಕೆ ಜನ ಕಡಿಮೆ ಆಗಿದ್ದಾರೆ. ಯಾಕೆ?
ತಪ್ಪಾಗಿ ಭಾವಿಸ್ಬೇಡಿ. ಮೊದಲು ನಿಮ್ಮ ಪ್ರವಚನದಲ್ಲಿ ಜನರನ್ನ ಮೋಡಿ ಮಾಡೋ ಶಕ್ತಿ, ಈಗಿಲ್ಲ ಅಂತನಾ? ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗೋದ್ರಲ್ಲೇ ಗೊತ್ತಾಗ್ತಿಲ್ವಾ? ಕಿರ್ಚ್ಬೇಡಿ, ಶಾಂತ ಚಿತ್ತರಾಗಿ ಕೇಳಿ. ಜನ ಮಾತಾಡ್ಕೊಳ್ತಿರೋದು ಏನು ಗೊತ್ತಾ? ಅಮ್ಮಾಜಿಯವರ ಪ್ರವಚನದಲ್ಲಿ ಆಧ್ಯಾತ್ಮಿಕವಾಗಿ ಹೊಸ ವಿಚಾರಗಳು ಏನೂ ಇಲ್ಲ ಅಂತ. ಜನ ಧ್ಯಾನ, ಪ್ರಾಣಾಯಾಮ, ನಿಗ್ರಹ ಅನ್ನೋ ವಿಚಾರಗಳಲ್ಲಿ ಆಸಕ್ತಿನ ಕಳ್ಕೊತಿದ್ದಾರೆ. ಆಧ್ಯಾತ್ಮನ ರಸವತ್ತಾಗಿ ಕೇಳಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಸಾಧ್ಯವಾದರೆ ಆ ಕಲೆನ ಕರಗತ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಯಾವುದಾದ್ರೂ ನಿಧಿ ಸಿಕ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳಿ. ನಾನು ಬರ್ತೀನಿ. ಸಾವಿತ್ರಿ, ಏನಾಯ್ತು ಅಂತ ಹೀಗೆ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ? ಊರವ್ರಿಗೆಲ್ಲ ಹೇಳ್ಕೊಂಬಂದು ನಾನು ವಿಲನ್ ಮಾಡಿದ್ಯಾ? ನಿಮಗಾದ್ರೆ ಸುಲಭ, ಕಣ್ಣೀರು ಹಾಕ್ತೀರಾ, ಗಂಡ ಇದು ಮಾಡ್ದ ಅಂತೀರಾ, ಅಯ್ಯ ಪಾಪ ಅನ್ಸ್ಕೊಂತೀರಾ. ಅಂಥದ್ದೇನು ಮಾಡಿದೆ ನಾನು ನಿಂಗೆ? ಸಿಟ್ಟು ಬಂತು, 4 ಬತ್ ಬೋದೆ. ಇಲ್ಲೇ ಇದ್ರೆ ಇನ್ನೂ ಜಾಸ್ತಿ ಬೋತೀನಿ ಅಂತ ತೊಲಗ ಹೋದೆ. ಓ, ಅದಕ್ಕೂ ನೀನು ಪರ್ಮಿಷನ್ ಕೇಳಬೇಕಿತ್ತೆ ನಾನು, ಅಲ್ವಾ? ಅಷ್ಟ್ರಾಗ ಜನನ್ ಕಳಿಸಿದ್ಯಾ ಹುಡ್ಕಕ್ಕೆ. ಹುಟ್ಲಿಲ್ಲ ಬೆಳಿಲಿಲ್ಲ ಅಂತ ಬಚ್ಚಗಳೆಲ್ಲ ಹೇಳಾಗಂದ್ರು ನಂಗೆ. ನಿನಗಾದ್ರೆ ಊರವ್ರು ಇದ್ದಾರೆ ಸಮಾಧಾನ ಮಾಡಕ್ಕೆ, ನನ್ಗ್ಯಾರವ್ರೆ? ಸಾವಿತ್ರಿ, ನಾನು ಇಲ್ಲೇ ಇರೋದು ಅಷ್ಟು ಚೆನ್ನಾಗಿರಲ್ಲ. ಎಷ್ಟೇ ಆದರೂ ನಾನು ಹೊರಗಿನೋಳು. ನೀವು ಮಾತಾಡಿಕೊಂಡು ಇತ್ಯರ್ಥ ಮಾಡ್ಕೊಳ್ಳಿ. ಒಳ್ಳೇದಾಗಲಿ ನಿಮಗೆ. ಬರ್ತೀನಿ. ನಾನೇ ಹೇಳ್ತೀನಿ ಸತ್ಯ, ಪಾಪದವ್ರು ನೀವು. ಹೆಂಡತಿ ಅನ್ನೋಳ ಕೈಲಿ ಸಿಕ್ಕಾಕೊಂಡಿದ್ದೀರ. ಅದು ಎಂಥವಳು? ಪೆದ್ದ ಹೆಂಗಸು, ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ದೇ ಇರೋಳು. ನಾನು ಯಾವತ್ತೂ ಹಾಗೆ ಹೇಳಿಲ್ಲ. ನೀವ್ ಹೇಳಲಿಲ್ಲ, ಅದು ನಿಮ್ ದೊಡ್ಡ ಗುಣ. ನನಗೆ ಗೊತ್ತು, ತುಂಬಾ ಹಿಂಸೆ ಮಾಡ್ಬಿಟ್ಟೆ. ನಾನು ಹೇಳಿದ್ದೆ ಆಗ್ಬೇಕು, ನಾನು ಹೇಳಿದ್ದೆ ನಡಿಬೇಕು ಅಂತ. ದಯವಿಟ್ಟು ನನ್ನ ಕ್ಷಮಿಸಿ. ಮಾಡೋದು ಮಾಡ್ಬಿಟ್ಟು ಕ್ಷಮಿಸ್ಬಿಡು ಅಂದ್ರೆ ಮತ್ತಿನ್ನೇನ್ ಮಾಡ್ಲಿ ಹೇಳಿ? ಸಮಾಧಾನ ಆಗಿದ್ರೆ ಕೂತ್ಕೊಳ್ಳಿ. ಈಗ ಯೋಚನೆ ಮಾಡಿ, ಯಾಕೆ ಹಾಗೆ ಮಾಡಿದ್ರಿ? ಅಂತ ಕಾರಣ ಏನಿತ್ತು? ನನಗೆ ಬೇಕಾದ್ ನಾನು ಮಾಡ್ತೀನಿ, ನೀನಾಗಿ ಕಡಿಬೇಕು. ನಾ ಮಾಡಿದ ತಪ್ಪು. ಇನ್ಯಾವತ್ತೂ ನಾನು ಹಾಗೆ ಮಾಡಲ್ಲ. ನಿಮ್ಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ನೀವು ಮಾಡಿ. ನಿಮ್ಮ ದಾರಿಗೆ ನಾನು ಅಡ್ಡ ಬರಲ್ಲ. ಅದೇನೇ ಬಂದ್ರು ನಿಮ್ಮ ಜೊತೆಗೆ ನಾನು ಇರ್ತೀನಿ. ಆದ್ರೆ ಪ್ಲೀಸ್, ಇವತ್ತು ಮಾಡಿದ್ರಲ್ಲ ಹಾಗೆ ಮತ್ತಿನ್ಯಾವತ್ತೂ ಮಾಡ್ಬೇಡಿ. ಅದು ನೀವಲ್ಲ ಸತ್ಯ, ನಿಮ್ಮೊಳಗಿರೋ ರಾಕ್ಷಸ. ನೀವೇ ಅದನ್ನ ಕೊಂದ್ಕೋಬೇಕು, ಇಲ್ಲಾಂದ್ರೆ ಅದು ನಿಮ್ಮನ್ನ ಆವರಿಸ್ಕೊಂಡ್ಬಿಡುತ್ತೆ. ನಾಳೆ ನಮ್ಮಿಬ್ರ ಮಧ್ಯೆ ಮಗು ಇರುತ್ತೆ. ಅದಕ್ಕೆ ನಿಮ್ ಬಗ್ಗೆ ಏನ್ ಅನ್ನಿಸ್ಬೋದು ಹೇಳಿ? ಹೌದು ಸಾವಿತ್ರಿ, ಕಟ್ ಮಾಡ್ಬಿಟ್ಟೆ, ಕ್ಷಮಿಸು. ಇಲ್ಲ, ನೀವು ತಪ್ಪು ಮಾಡ್ಲಿಲ್ಲ. ನನಗ್ ಪಾಠ ಕಲ್ಸಿದ್ರಿ. ನನಗೆ ನೀವು ಅಂದ್ರೆ ತುಂಬಾ ಮುಗ್ಧ. ಎಲ್ರೂ ನಿಮಗ್ ಮೋಸ ಮಾಡ್ಬಿಡ್ತಾರೆ. ನಾನ್ ನಿಮ್ಮನ್ನ ರಕ್ಷಿಸ್ಬೇಕು. ಎಲ್ರೂ ನಿಮ್ಮನ್ನ ತಪ್ಪಾಗಿ ಬಳಸ್ಕೋತಾರೆ. ನಾನು ಅದನ್ನ ತಡಿಬೇಕು ಅನ್ನೋ ಅಹಂ ಇತ್ತು. ಅದನ್ನ ಕಳ್ಸಿದ್ರು. ನಿಮಗ್ ನಿಮ್ದೇ ಆದ ಒಂದು ವ್ಯಕ್ತಿತ್ವ ಇದೆ.
ಅದನ್ನ ನಾನು ಗೌರವಿಸ್ಬೇಕು ಅಂತ ಪಾಠ ಕಲಿಸಿದ್ರು. ಆದ್ರೆ ದಾರಿ ಮಾತ್ರ ತಪ್ಪು. ಇಬ್ರು ತಿದ್ಕೊಳ್ಳೋಣ. ನಾನ್ ನಿಮಗ್ ಮಾತು ಕೊಡ್ತೀನಿ, ನಿಮ್ ಯಾವುದೇ ನಿರ್ಧಾರಗಳಿಗೂ ನಾನು ಅಡ್ಡಿ ಬರಲ್ಲ. ನೀವ್ ನನಗೆ ಮಾತು ಕೊಡಿ, ಇವತ್ತು ಮಾಡಿದ ಹಾಗೆ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ.